ಊಟಿಲಿ ಚಳಿಗೆ ನನ್ನ ಪರಿಸ್ಥಿತಿ ಅಂತೂ ಮಗಂದು ಮೈ ಕೊರೆಯೋ ಚಳಿ. ಈ ಮೈ ನಡ್ಗೋ ಚಳಿಯಲ್ಲೇ ಸ್ನಾನ ಮಾಡೋಣ ಅಂತ ಹೋದ್ರೆ ಬಿಸಿನೀರು ಕೂಡ ತಣ್ಣೀರಾಗ್ಬಿಟ್ಟೈತೆ. ಏನ್ ಮಾಡಕ್ಕಾಗುತ್ತೆ ಅನ್ಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಕಸ್ಟಮರ್ನ ಬೆಳಗ್ಗೆ ಕರ್ಕೊಂಡು ಬಂದಿದ್ದೆ ದೊಡ್ಡ ಬೆಟ್ಟಗೆ. ಇಲ್ಲಿ ಬಂದ್ರೆ ಪಾರ್ಕಿಂಗೇ ಸಿಕ್ಕಿಲ್ಲ, ಸರಿ ಅನ್ಬಿಟ್ಟು ಎಲ್ಲೋ ಒಂದ್ ಕಡೆ ಗಾಡಿನ ಪಾರ್ಕ್ ಮಾಡಿ ಬೆಳಗ್ಗೆನೆ ಹೊಟ್ಟೆ ಹಸಿತಾಯ್ತು ಅನ್ಬಿಟ್ಟು ಈ ಕಳ್ಳೆ ಬೀಜ ತಗೊಂಡೆ. 30 ರೂಪಾಯಿ ಕಳ್ಳೆ ಬೀಜ ತಗೊಂಡಿದ್ದು ನಾನು. ವೀಕೆಂಡ್ಸ್ ಅಲ್ಲಿ ಮತ್ತೆ ರಜೆಯ ದಿನಗಳಲ್ಲಿ ಊಟಿ ನೋಡ್ಬೇಕು ಅನ್ಕೊಂಡಿರೋರು ಬೆಳಗ್ಗೆನೆ ಸ್ಟಾರ್ಟ್ ಆಗಬೇಕು, ಇಲ್ಲ ಅಂದ್ರೆ ಈ ತರ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂತೀರ. ದೊಡ್ಡ ಬೆಟ್ಟದಿಂದ ಕುನ್ನೂರ್ ಕಡೆ ಹೊಟ್ವಿ. ಕುನ್ನೂರ್ ಹೋಗೋದಿಕ್ಕೆ 2 ರೋಡ್ಸ್ ಇದಾವೆ. ದಿ ಬೆಸ್ಟ್ ರೋಡ್ ಅಂತಂದ್ರೆ ಕೋತಗಿರಿ ರೋಡ್. ಒಳ್ಳೆ ವ್ಯೂ ಪಾಯಿಂಟ್ಸ್ ಮತ್ತೆ ಟೀ ಎಸ್ಟೇಟ್ ಸಿಗ್ತವೆ. ಫಸ್ಟ್ ಟೈಮ್ ಊಟಿ ಬರೋರು ಮಿಸ್ ಮಾಡ್ಕೋಬೇಡಿ. ಡಾಲ್ಫಿನ್ ಹೌಸ್ಗೆ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಫುಲ್ಲು ಫಾಗೋ, ಏನೂ ಕಾಣಿಸ್ತಿಲ್ಲ. ಕ್ಲೈಮೇಟ್ ಚೆನ್ನಾಗೈತೆ ಅನ್ಬಿಟ್ಟು 2 ಫೋಟೋಸ್ ತಗೊಂಡ್ರು. ಮತ್ತೆ ಅವ್ರು ಟೀ ಪೌಡರ್ ಪರ್ಚೇಸ್ ಮಾಡಬೇಕು ಅಂತಂದ್ರು. ಅವ್ರನ್ನ ಕರ್ಕೊಂಡು ಬಂದಿದ್ದು ನಾನು ಲ್ಯಾಂಪ್ಸ್ ರಾಕ್ ಹೋಗೋ ರೋಡಲ್ಲಿರೋ ಮುರುಗನ್ ಎಂಟರ್ಪ್ರೈಸಸ್ಗೆ. ಇವ್ರ ಹತ್ರ ತುಂಬ ವೆರೈಟೀಸ್ ಆಫ್ ಫ್ಲೇವರ್ಸ್ ಅಲ್ಲಿ ನಿಮಗೆ ಟೀ ಪೌಡರ್ ಸಿಗುತ್ತೆ. ಜಿಂಜರ್ ಟೀ, ಮಸಾಲಾ ಟೀ, ಚಾಕ್ಲೇಟ್ ಟೀ, ಮತ್ತೆ ಸ್ಟ್ರಾಂಗ್ ಟೀ, ಗ್ರೀನ್ ಟೀ ಅನ್ಬಿಟ್ಟು. ಅಷ್ಟೇ ಅಲ್ಲ, ಫೇಸ್ಗೆ ಅಪ್ಲೈ ಮಾಡೋಂಥ ಬಾದಾಮ್ ಆಯಿಲು, ಕುಂಕುಮ ಆಯಿಲು, ಕಾಸ್ಮೆಟಿಕ್ಸು ಎಲ್ಲ ಸಿಗ್ತವೆ. ಮೇಯ್ನ್ ಆಗಿ ಹೇಳಬೇಕು ಅಂತಂದ್ರೆ ಇವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ನೀಲಗಿರಿ ಆಯಿಲು. ಈ ಆಯಿಲ್ನ ಕ್ವಾಲಿಟಿ ನಿಮ್ಮ ಕಣ್ಣು ಮುಂದೆನೇ ಚೆಕ್ ಮಾಡ್ತಾರೆ, ಮತ್ತೆ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಇವ್ರ ಹತ್ರನೇ ಸ್ಪೈಸಸ್ ಕೂಡ ಸಿಗುತ್ತೆ. ಊಟಿಗೆ ಬಂದಮೇಲೆ ಚಾಕ್ಲೇಟ್ ತಗೊಂಡೋಗ್ಲಿಲ್ಲ ಅಂತಂದರೆ ಊಟಿ ಟ್ರಿಪ್ ಕಂಪ್ಲೀಟ್ ಆಗೋದಾದ್ರೂ ಹೇಗೆ? ಅದಕ್ಕೋಸ್ಕರನೇ ಇವ್ರ ಹತ್ರ ತುಂಬ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇದ್ದಾವೆ. ಡಾರ್ಕ್ ಚಾಕ್ಲೇಟು, ಮಿಲ್ಕ್ ಚಾಕ್ಲೇಟು, ಡ್ರೈ ಫ್ರೂಟ್ ಚಾಕ್ಲೇಟು ಮತ್ತು ಜೆಲ್ಲಿ ಚಾಕ್ಲೇಟು. ಹೇಳ್ತಾ ಹೋಗ್ತಾ ಇದ್ರೆ ಲಿಸ್ಟು ತುಂಬಾ ಇದೆ. ನನ್ನ ಫಾಲೋವರ್ಸ್ಗೆ ನಾನು ಬೆಳಗ್ಗೆಯಿಂದ ಒಂದು ವಿಷಯ ಹೇಳಬೇಕು ಅಂತಿದ್ದೆ. ಅದೇನು ಅಂತಂದರೆ, ನನ್ನ ಫಾಲೋವರ್ಸ್ಗೆ ವಿಶ್ ಮಾಡಿದ್ದಕ್ಕೆ ಅವ್ರಿಗೂ ವಿಶ್ ಮಾಡಿ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಬಂದಿದ್ದು ನಾನು ಬೊಟಾನಿಕಲ್ ಗಾರ್ಡನ್ಗೆ. ಬೊಟಾನಿಕಲ್ ಗಾರ್ಡನ್ ನೋಡಿಕೊಂಡು ಊಟಿ ಲೇಕ್ ನೋಡಿಕೊಂಡು ಕಸ್ಟಮರ್ನ ಡ್ರಾಪ್ ಮಾಡೋ ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು. ಊಟಕ್ಕೆ ಅಂತಂದ್ಬಿಟ್ಟು ನಿನ್ನೆ ಪರಿಚಯ ಆಗಿರೋ ಈ ಆಂಧ್ರ ಅಣ್ಣನ ಗಾಡಿ ತೊಗೊಂಡು ಹೊಟ್ವಿ. ಅವರೇ ಗಾಡಿ ತೊಗೊಂಡು ಬಂದರು. ನನ್ನ ಫ್ರೆಂಡ್ ರಾಜು ಅಂತ, ಬರೀ ಫ್ರೆಂಡ್ ಅಲ್ಲ, ನನ್ನ ಹಿತೇಶಿ ಕೂಡ. ಮತ್ತೆ ಈ ಗ್ಯಾಪಲ್ಲಿ ಈ ಆಂಧ್ರ ಅಣ್ಣನಿಗೆ ಕನ್ನಡ ಕೂಡ ಕಲಿಸ್ಕೊಟ್ಟೆ, ಕೇಳಿ ಬನ್ನಿ ಊಟ ಮಾಡೋಣ.